ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ಸ್ವಿಚ್ ವರ್ಡ್ಸ್ ಬಗ್ಗೆ ನಾನಿಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಸ್ವಿಚ್ ವರ್ಡ್ಸ್ ಸಹ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ಮನಿಯನ್ನು ಅಟ್ರಾಕ್ಟ್ ಮಾಡೋದು. ನಮ್ಮ ಒಂದು ಮೂಲ ಉದ್ದೇಶ, ನಮ್ಮ ಚಾನಲ್ ಒಂದು ಮೂಲ ಉದ್ದೇಶ ಹಣವನ್ನು ಯಾವ ರೀತಿ ನಮ್ಮ ಹತ್ರ ತರಿಸ್ಕೊಬೇಕು, ಹೆಚ್ಚೆಚ್ಚು ಹಣ ಯಾವ ರೀತಿ ಪಡಿಬೇಕು, ಯಥೇಚ್ಛವಾಗಿ ಇದೇ ವಿಷಯದ ಬಗ್ಗೆ ಚರ್ಚೆ ಇರುತ್ತೆ. ಸೊ ಹಾಗಾಗಿ ಹಣವನ್ನು ನಾವು ಪಡೆಯೋದಕ್ಕೆ ಕೆಲವೊಂದು ಸ್ವಿಚ್ ವರ್ಡ್ ಸಹ ಇದೆ. ಸ್ವಿಚ್ ಪದಗಳು ಯಾವುವು ಅಂದರೆ, ಸ್ವಿಚ್ ವರ್ಡ್ ಅಂದರೆ ಏನು? ಸ್ವಿಚ್ ಪದಗಳು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧವಾಗುತ್ತಿವೆ ಅಲ್ವಾ? ಎಲ್ಲರ ಬಾಯಲ್ಲಿ ನೋಡಿದ್ರು, ಯಾರೇ ಜ್ಯೋತಿಷಿಗಳಾಗಿದ್ದರೂ, ಓದುಗಾರರಾಗ್ಬೋದು, ಸಂಖ್ಯಾಶಾಸ್ತ್ರಗಳು ಅಂದರೆ ನ್ಯೂಮರಾಲಜಿಗಳಾಗಿರ್ಬೋದು, ಈ ಥರ ಅಂದರೆ ಹಣವನ್ನು ಸ್ವೀಕರಿಸಬೇಕು ಅಂದವರು ಈ ಸ್ವಿಚ್ ವರ್ಡ್ ಹತ್ತ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅದು ಈಸಿವೆ. ಇಷ್ಟಗಳು ಸ್ವಿಚ್ ವರ್ಡ್ ಪದಗಳನ್ನು ಬಳಸುವ ಮತ್ತು ಪಠಿಸುವ ಪ್ರಯೋಜನಗಳು ಅನುಮೋದಿಸುತ್ತಿದ್ದಾರೆ. ಯಾಕಂದರೆ ಈಸಿವೆ ಆಗಿರೋದ್ರಿಂದ ಇದು ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ ಅಲ್ವಾ? ಮತ್ತು ಒಂದು ಲೈನ್ ಸ್ವಿಚ್ ವರ್ಡ್ ನಮಗೆ ಯಾವ ರೀತಿ ಹಣ ಕೊಡುತ್ತೆ? ಸ್ವಿಚ್ ಪದಗಳು ನಿಖರವಾಗಿ ಯಾವುವು ಅನ್ನೋದು ನಿಮ್ಮ ಒಂದು ಎಲ್ಲರ ಡೌಟ್ ಆಗಿರುತ್ತೆ. ಸರಿ, ಸ್ವಿಚ್ ಪದಗಳು ಮೂಲತಃ ಪದಗಳು ಅಥವಾ ಪದಗುಚ್ಛಗಳಾಗಿವೆ. ಅವು ಮಾತನಾಡುವಾಗ ಅಥವಾ ಪುನರಾವರ್ತಿಸಿದಾಗ ಕೆಲವು ಶಕ್ತಿಗಳು ಅಥವಾ ಮನಸ್ಥಿತಿಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ನಂಬಲಾಗಿದೆ. ಸ್ವಿಚ್ ಪದಗಳು ನಿಮ್ಮ ಮನಸ್ಸಿನ ಸಕಾರಾತ್ಮಕ ಭಾಗ ಮತ್ತು ಶಕ್ತಿಯನ್ನು ಸ್ಪರ್ಶಿಸಲು ಸಹಾಯ ಮಾಡುತ್ತದೆ. ಅದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಸಂಪತ್ತು ಮತ್ತು ಇಷ್ಟಗಳಲ್ಲಿ ಸಹಾಯ ಮಾಡುತ್ತದೆ. ಸ್ವಿಚ್ ವರ್ಡ್ಸ್ ಯಾವ್ಯಾವ ಒಂದು ವಿಷಯಗಳಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಿದ್ದೀನಿ. ಅಂದರೆ ನಿಮ್ಮ ಒಂದು ಸಮಸ್ಯೆ ಪರಿಹರಿಸ್ಕೊಳ್ಳೋದಕ್ಕೆ, ಸಂಬಂಧಗಳು ಒಡನಾಟ ಚೆನ್ನಾಗಿರೋದಕ್ಕೆ, ಸಂಪತ್ತು ನಿಮ್ಮ ಹತ್ರ ಹರಿದು ಬರೋದಕ್ಕೆ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ಸ್ವಿಚ್ ವರ್ಡ್ಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ವಿಚ್ ವರ್ಡ್ ಬಗ್ಗೆ ನಾನಿಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಅದು ಏನು ಅಂದರೆ, ಹಲವಾರು ಸ್ವಿಚ್ ವರ್ಡ್ಸ್ ಬಗ್ಗೆ ನಾವು ಇದುವರೆಗಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ವಿಚ್ ವರ್ಡ್ಸ್. ಈ ಸ್ವಿಚ್ ವರ್ಡ್ಸ್ ಏನು ಮಾಡುತ್ತದೆ, ಏನು ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ. ಕಾನ್ವಾಲೆಕ್ಸಾ ಅಂತ. ಈ ಕಾನ್ವಾಲೆಕ್ಸಾ ಅಂದರೇನು? ಕಾನ್ವಾಲೆಕ್ಸಾ ಕೆಲವೊಮ್ಮೆ ಕಾನ್ವಾಲೆಕ್ಸಾ ಎಂದು ಸಹ ಉಚ್ಚರಿಸಲಾಗುತ್ತದೆ. ಇಟಾಲಿಯನ್ ಸ್ವಿಚ್ ವರ್ಡ್ ಆಗಿರುತ್ತದೆ. ಇದು ಬೇಸಿಕಲಿ ಇಟಾಲಿಯನ್ ಸ್ವಿಚ್ ವರ್ಡ್. ನಮಗೆ ಯಾವುದ್ಯಾವುದೋ ಹೇಳ್ತಿದ್ದೀರಾ, ನಮಗೆ ಹಣ ಪಡೆಯೋದು ಹೇಗೆ ಅಂದರೆ, ನಮಗೆ ಯಾವ ಸ್ವಿಚ್ ವರ್ಡ್ ಆದರೆ ಏನು, ನಿಮಗೆ ಈಸಿ ವೇನಲ್ಲಿ ಹಣ ಬರೋದಕ್ಕೆ ಒಂದು ಸಣ್ಣ ಪದ ಯೂಸ್ ಆಗುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ಕಾನ್ವಾಲೆಕ್ಸಾ ಅನ್ನೋದು ನಮಗೆ ಯಾವ ರೀತಿ ಇಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳೋಣ. ಇದನ್ನು ಹಣ, ಸಮೃದ್ಧಿ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಬಳಸಲಾಗುತ್ತದೆ. ಈ ಪದವು ನಿಮ್ಮ ಮನಸ್ಸನ್ನು ತನ್ನ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಉತ್ತಮ ಆರ್ಥಿಕ ಪರಿಸ್ಥಿತಿಗಳನ್ನು ಆಕರ್ಷಿಸಲು ಸಹಾಯ ಮಾಡುವ ಶಕ್ತಿಯನ್ನು ಒಯ್ಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾನ್ವಾಲೆಕ್ಸಾ ಅನ್ನೋದು ನಮ್ಗೆ ಎಷ್ಟು ಬೇಕು ಎನರ್ಜಿ ಅಂದರೆ, ಮನಿನ ಅಟ್ರಾಕ್ಟ್ ಮಾಡಲಿಕ್ಕೆ ನಾವು ಎಷ್ಟು ಎಫರ್ಟ್ ಕೊಡಬೇಕೋ ಅಷ್ಟು ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ನಮ್ಮ ಒಳಗಿನ ಒಂದು ಎನರ್ಜಿನ ಓಪನ್ ಅಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಾನ್ವಾಲೆಕ್ಸಾ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಆಂತರಿಕ ಕಂಪನವನ್ನು ಸೃಷ್ಟಿಸುತ್ತದೆ ಎಂದು ಅನೇಕ ಜ್ಯೋತಿಷಿಗಳಾಗಿರ್ಬೋದು, ಇದನ್ನು ಹಲವರು ಅಂದರೆ ಅವರು ಅಪ್ಲೈ ಮಾಡಿದ್ದಾರೆ, ಈ ಒಂದು ಪಾಲನೆ ಮಾಡಿರೋರೆಲ್ಲ ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ. ಇದು ಆರ್ಥಿಕ ಬೆಳವಣಿಗೆ ಮತ್ತು ಯಶಸ್ಸಿನ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಇದು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಅಫಿರ್ಮೇಷನ್ ಸ್ವಿಚ್ ವರ್ಡ್ ಅಂತ ಹೇಳಬಹುದು. ಮತ್ತು ಈ ಒಂದು ಕಾನ್ವಾಲೆಕ್ಸಾನ ನಾವು ಹಾಗೆ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ, ಪ್ರತಿನಿತ್ಯ ಒಂದು ಪರ್ಟಿಕ್ಯುಲರ್ ಟೈಮ್ ತೊಗೊಬೇಕು. ಅದು ಮಾರ್ನಿಂಗ್ ತೊಗೊತೀರಾ, ಮಾರ್ನಿಂಗೇ ತೊಗೋಬೇಕು, ಈವ್ನಿಂಗೇ ತೊಗೋಬೇಕು. ಆದಷ್ಟು ನಾವು ಮಾರ್ನಿಂಗ್ ಇದನ್ನು ಹೇಳ್ಕೊಂಡ್ರೆ ನಮ್ಮ ಒಂದು ಕೆಲಸ ಚೆನ್ನಾಗಿರುತ್ತೆ. ಸತತ 21 ದಿನ ಹೇಳಬೇಕು. ನಾನು ಯಾವುದೇ ಒಂದು ಪ್ರಕ್ರಿಯೆಯನ್ನು ಹೇಳಿದ್ರೆ ಕನಿಷ್ಠ 3 ವಾರ ಮಾಡಿ ಅಂತ ಹೇಳ್ತೀನಿ. ಅದು ಅಫಿರ್ಮೇಷನ್ ಆಗ್ಬೋದು, ಪೂಜೆ ಆಗ್ಬೋದು, ಯಂತ್ರ, ತಂತ್ರ, ಮಂತ್ರ ಯಾವುದೇ ಒಂದು ಉಚ್ಚಾರಣೆ ಮಾಡೋದಾಗಿರಬಹುದು. 21 ದಿನ ಸತತವಾಗಿ ಮಾಡಬೇಕು. ಆವಾಗಲೇ ಅದರಲ್ಲಿ ನಿಮಗೆ ನೀವು ಫುಲ್ಲಾಗಿ ಇನ್ವಾಲ್ವ್ ಆಗ್ತೀರಾ. ಆವಾಗ ಫುಲ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಈಗ ಒಳ್ಳೆ ಟೈಮ್ ನೋಡ್ಕೊಬೇಕು. ಅದೇ ಟೈಮ್ಗೆ ಪ್ರತಿನಿತ್ಯ ರಿಪೀಟ್ ಮಾಡಬೇಕು ಅಫಿರ್ಮೇಷನ್ನು. ಮತ್ತು ಅದೇ ಪ್ಲೇಸ್ನ ಚೂಸ್ ಮಾಡ್ಕೊಬೇಕು. ಪರ್ಟಿಕ್ಯುಲರ್ಲಿ ನಿಮಗೆ ಸೌಂಡ್ ಇಲ್ಲದೆ, ಡಿಸ್ಟರ್ಬ್ ಇಲ್ಲದೆ ಒಂದು ಕಾರ್ನರ್, ಅದು ನಿಮ್ಮ ರೂಮ್ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಟೆರ್ರಸ್ ಆಗಿರ್ಬೋದು, ನೀವು ಯಾವುದೇ ಒಂದು ನಿಮಗೆ ನೆಮ್ಮದಿ ಕೊಡೋ ಒಂದು ಪ್ಲೇಸ್ನ ಚೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ಲಿ ಅದೇ ಪ್ಲೇಸಲ್ಲಿ ಒಂದು ಮ್ಯಾಟನ್ನು ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟು ನಿಮ್ಮ ಒಂದು ಪಾಸಿಟಿವ್ ವಿಶ್, ಒಂದು ಸೆಂಟೆನ್ಸ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ವಿಶ್ ಮಾತ್ರ ತಗೊಳ್ಳಿ ಇಲ್ಲಿ, ಅದು ನೆರವೇರೋದಾದಮೇಲೆ ಇನ್ನೊಂದು. ಮತ್ತು ಕಾನ್ವಾಲೆಕ್ಸಾ ಸ್ಟಾರ್ಟಿಂಗ್ ಏನು ಹೇಳಬೇಕು, ಕಾನ್ವಾಲೆಕ್ಸಾ ಅಂತ ನೀವು ಮೆನ್ಷನ್ ಮಾಡಬೇಕು. ಯಾವುದೇ ಒಂದು ನಿಮ್ಮ ವಿಶ್ನ ಹೇಳ್ಕೊಳೋವಾಗ ಅದು ಯಾವ ರೀತಿ ಅನ್ನೋದು ಸಹ
ಹೇಳ್ತೀನಿ. 3 ಒಂದು ಸೆಂಟೆನ್ಸ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನ್ವಾಲೆಕ್ಸ್ನ ಅನ್ನೋ ಪದವನ್ನು ಯೂಸ್ ಮಾಡಿಬಿಟ್ಟು ಈ ಕಾನ್ವಾಲೆಕ್ಸನ್ನು ನಾವು ಯೂಸ್ ಮಾಡಿ ಯಾವ ರೀತಿ ಹೇಳ್ಕೊಬೇಕು ಅನ್ನೋದು ನಾನಿಲ್ಲಿ ಹೇಳ್ತೀನಿ ನಿಮಗೆ. ಸೊ ಈ ಕಾನ್ವಾಲೆಕ್ಸನ್ನು ಯೂಸ್ ಮಾಡಿ ಆ 3 ಸೆಂಟೆನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ. ಕಾನ್ವಾಲೆಕ್ಸ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಫಾರ್ ವೆಲ್ತ್ ಆ್ಯಂಡ್ ಅಬಾಂಡೆನ್ಸ್. ಕಾನ್ವಾಲೆಕ್ಸ ಸ್ಟಾರ್ಟಿಂಗಲ್ಲಿ ಕಾನ್ವಾಲೆಕ್ಸ ಹೇಳಬೇಕು, ಎಂಡಿಂಗಲ್ಲಿ ಕಾನ್ವಾಲೆಕ್ಸ ಹೇಳಬೇಕು. ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಕಾನ್ವಾಲೆಕ್ಸ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಫಾರ್ ವೆಲ್ತ್ ಆ್ಯಂಡ್ ಅಬಾಂಡೆನ್ಸ್. ಕಾನ್ವಾಲೆಕ್ಸ ಮತ್ತು ಈ ಥರ ಬೇಕಿದ್ರು ಹೇಳ್ಕೊಬೋದು. ನೆಕ್ಸ್ಟ್ ಕಾನ್ವಾಲೆಕ್ಸ, I trust that my financial decisions will lead to prosperity and success. ಕಾನ್ವಾಲೆಕ್ಸ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಕಾನ್ವಾಲೆಕ್ಸ, I trust that my financial decisions will lead to prosperity and success. ಕಾನ್ವಾಲೆಕ್ಸ. ಮತ್ತೆ ಥರ್ಡ್ ಒನ್ ಕಾನ್ವಾಲೆಕ್ಸ, I am worthy of financial freedom and wealth. ಕಾನ್ವಾಲೆಕ್ಸ ಮತ್ತೆ ಹೇಳ್ತಿದ್ದೀನಿ. ಕಾನ್ವಾಲೆಕ್ಸ, ಐ ಆಮ್ ವರ್ತಿ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ವೆಲ್ತ್. ಕಾನ್ವಾಲೆಕ್ಸ. ಈ ರೀತಿ ಕಾನ್ವಾಲೆಕ್ಸ ಅನ್ನೋ ಒಂದು ಸ್ವಿಚ್ ವರ್ಡ್ನ ನಾವು ಬಳಸ್ಕೊಂಡು ನಮ್ಮ ಒಂದು ವಿಶ್ನ ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು, ನಮ್ಮ ವಿಶ್ಗಳನ್ನೆಲ್ಲ ಈಡೇರಿಸ್ಕೋಬಹುದು. ಸಿಂಪಲ್ ಆಗಿರುತ್ತೆ, ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಫಾಲೋ ಮಾಡಬೇಕಷ್ಟೇ. ಯಾವುದೇ ಒಂದು ಪ್ರಕ್ರಿಯೆಯನ್ನು 21 ದಿನ ಸತತ ಮಾಡಿ, ಸೇಮ್ ಟೈಮ್ ತಗೋಬೇಕು, ಸೇಮ್ ಪ್ಲೇಸ್ ತಗೋಬೇಕು, ಸೇಮ್ ಉದ್ದೇಶ ತಗೋಬೇಕು. 21 ದಿನಾನು ನಿಮಗೆ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಣದ ಬಗ್ಗೆ ಮಾಡ್ತಿದ್ದೀರಾ, ಎಷ್ಟು ಹಣ ಅನ್ನೋದು ದೃಢೀಕರಣ ಮಾಡ್ಕೊಳ್ಳಿ. ಫಸ್ಟಾಗಿ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಹೇಳ್ಕೊತಿದ್ದೀರಾ, ಆ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳಿ. ಆಯ್ಕೆಯನ್ನು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಎಚ್ಚರ ವಹಿಸಬೇಕು. ಒಂದು ಆಯ್ಕೆಯನ್ನು ಮಾತ್ರ ತಗೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೆ ರಿಸಲ್ಟ್ ಕೊಡೋ ಒಂದು ಸ್ವಿಚ್ ವರ್ಡ್ ಇದಾಗಿದೆ. ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ಸ್ವಿಚ್ ವರ್ಡ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಸುಮಾರು ಸ್ವಿಚ್ ವರ್ಡ್ಗಳಿದ್ದಾವೆ ನನ್ನ ಹತ್ರ. ಆ ಒಂದು ಸ್ವಿಚ್ ವರ್ಡ್ಗಳ ಬಗ್ಗೆ ನಾನು ಈಸಿಯಾಗಿ ಹಣವನ್ನು ಮಾಡೋದು ಸಹ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.